ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋ ವಿಷಯ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಸೊ ಖಂಡಿತ ನೋಡ್ತೀರಾ. ವಿಷಯ ಏನು ಗೊತ್ತಾ? ಜನರು ಮತ್ತೊಬ್ಬರನ್ನು ಕಾರಣ, ಋತು ಅಥವಾ ಜೀವನ ಪರ್ಯಂತ ಇರುವುದಕ್ಕೆ ಭೇಟಿಯಾಗುತ್ತಾರೆ. ಇದೊಬ್ಬರ ಹೇಳಿಕೆ. ನಮ್ಮ ಸ್ನೇಹಿತರು ಮಾತಾಡ್ತಾ ಈ ವಿಚಾರ ಹೇಳಿದ್ರು. ಪೀಪಲ್ ಮೀಟ್ ಪೀಪಲ್ ಫಾರ್ ಎ ರೀಸನ್, ಸೀಸನ್ ಆರ್ ಲೈಫ್ ಟೈಮ್. ಹಿಂಗಂತ ಇದ್ದಂಗೆನೆ ನಿಮಗೆ ನೆನಪಾಗುತ್ತೆ. ಎಷ್ಟೊಂದು ಜನ ತುಂಬ ಕ್ಲೋಸ್ ಆಗಿದ್ರು, ಕೈ ಕೊಟ್ಟವ್ರು ನೆನಪಾಗುತ್ತೆ. ಈ ಇನ್ನೊಂದು ಸ್ವಲ್ಪ ಜನ ತುಂಬ ಆತ್ಮೀಯರಾಗಿ ಲೈಫ್ ಟೈಮು ಇರ್ತಾರೆ ಅನ್ನುವಂತಹ ಭರವಸೆಯಿಂದ ಬದುಕ್ತಾ ಇರ್ತೀವಿ. ಇನ್ನು ಕೆಲವರು ನಮ್ಮ ಹತ್ರ ಏನಾದ್ರು ಕೆಲಸ ಆಗ್ಬೇಕಾ? ಆ, ಅದು ಈಗ ಪೊಲೀಸ್ ಸ್ಟೇಷನ್ ಕೆಲಸ ಆಗಬೇಕು ಅಂದ್ರೆ ಇಲ್ಲಿ ರಂಗನಾಥ್ ಅವರೇ, ಓ ರಂಗನಾಥ್ ಇದ್ದಾರೆ ಅಂತ ಕೆಲಸ ಕೆಲಸ ಆದ್ಮೇಲೆ ಆ ಕಡೆ ತಿರುಗಿ ನೋಡೋದಿಲ್ಲ. ಒಂದು ಆ ಕೆಲಸ ಆದ್ಮೇಲೆ ಎಷ್ಟೋ ಜನ ಏನು ಅಂದ್ರೆ, ಸಾರ್ ನೀವು ನಿಮ್ಮಿಂದ ಹೆಲ್ಪ್ ಆಯ್ತು ಅಂತಾನೂ ಹೇಳಲ್ಲ. ಆ ಥರ ಜನ ಇರ್ತಾರೆ. ಸೊ ಹಂಗಾಗಿ ಇದನ್ನ ನಾವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಕೆಲವು ಸರಿ ಏನು ಗೊತ್ತಾ, ಮನೆ ಇದ್ರೆ ಮನೆ ಬಾಗಿಲು ಒಂದು ಹೊರಗಡೆನೆ ಕೆಲವ್ರನ್ನ ನಿಲ್ಲಿಸಿ ನಾವು ಮಾತಾಡ್ತೀವಿ. ಕರೆಕ್ಟಾ? ಇನ್ ಕೆಲವು ಸರಿ ಏನಾಗುತ್ತೆ, ಕೆಲವ್ರನ್ನ ಮಾತ್ರ ವರಂಡ ಕರಿತೀವಿ, ಇನ್ ಕೆಲವ್ರನ್ನ ಮಾತ್ರ ಹಾಲಿ ಕರಿತೀವಿ. ಆಯ್ತಾ? ಸೊ ನಮ್ಮ ಪಾರ್ಟಿಸಿಪೆಂಟ್ಸ್ ಒಂದಿಬ್ರು ಇದ್ದಾರೆ. ಅವರು ಅವರ ಅನುಭವ ಈ ವಿಚಾರದಲ್ಲಿ ಏನು ಅನ್ನೋದನ್ನ ನಾನು ಕೇಳ್ತೇನೆ. ಮೊದಲನೇದಾಗಿ ಟ್ರೈನಿಂಗ್ ಆಫೀಸರ್ ಶಿವಮೊಗ್ಗ ಕೃಷ್ಣಮೂರ್ತಿ, ಹೇಗಿದೆ ಈ ವಿಷಯ? ನಮಸ್ಕಾರ. ಈ ವಿಷಯ ತುಂಬಾ ಚೆನ್ನಾಗಿದೆ ಸರ್. ಇದು ಜನರು ಮತ್ತೊಬ್ಬರನ್ನು ಕಾರಣ, ಋತು ಅಥವಾ ಜೀವನ ಪರ್ಯಂತ ಇರುವುದಕ್ಕೆ ಭೇಟಿಯಾಗುತ್ತಾರೆ. ಈ ವಿಷಯದಲ್ಲಿ ಕೆಲವರು ನಮ್ಮ ಜೀವನದಲ್ಲಿ ನಿರ್ದಿಷ್ಟ ಕಾರಣಕ್ಕಾಗಿ ಬರ್ತಾರೆ. ನಮಗೆ ಸಹಾಯ ಮಾಡಲು ಬರ್ಬೋದು, ಅಥವಾ ನಮಗೆ ಪಾಠ ಕಲಿಸ್ಲಿಕ್ಕೆ ಬರ್ಬೋದು. ಪಾಠ ಅಂದ್ರೆ ಇದು ನಮಗೆ ಪಾಸಿಟಿವ್ ಅನ್ಸ್ಬೋದು, ನೆಗೆಟಿವ್ ಇರ್ಬೋದು. ಹಾ, ಅದೇ ರೀತಿ ಸಂಕಷ್ಟದಲ್ಲಿ ಅಂದ್ರೆ ಬೆಂಬಲ ಪಾಸಿಟಿವ್ ಆಗಿ ಕಲ್ಸಿದ್ರು ಪಾಠ, ನೆಗೆಟಿವ್ ಕಲ್ಸಿದ್ರು ಅದು ಪಾಠ ಪಾಠನೇ. ಹಾ ಪಾಠನೇ. ಆದ್ರೆ ಹಾ ತುಂಬಾ ಶಾಶ್ವತ ಉಳಿಯುತ್ತೆ ನೆಗೆಟಿವ್ ಕಲಿಸಿದ್ರೆ. ಹಾ 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 ಹಾ. ಪಾಸಿಟಿವ್ ಇತ್ತು ಅಂದ್ರೆ ಅದು ನಮಗೆ ಸಂತೋಷ ಕೊಡೋದ್ರಿಂದ ಮರೆಯೋ ಚಾನ್ಸಸ್ ಇರುತ್ತೆ. ಹ್ಮ್. ನೆಗೆಟಿವ್ ಕೊಟ್ಟಾಗ ಅದು ಜೀವನ ಪರ್ಯಂತ ನಿಂತಿರುತ್ತೆ ಸರ್. ಓಕೆ. ಈಗ ಹೀಗಾಗಿ ಆದ್ರೆ ಕೆಲವರು ಸಂಕಷ್ಟದಲ್ಲಿ ಸಹಾಯ ಮಾಡ್ಲಿಕ್ಕೆ ಬರ್ತಾರೆ. ಇದು ಇದೊಂದು ರೀಸನ್, ಇದು ಕಾರಣ ಅಂದ್ರೆ. ಅದೇ ಋತು ಅಂದ್ರೆ ನಾವು ಈಗ ಕಾಲೇಜ್ ಪೀರಿಯಡ್ ಅಲ್ಲಿ ಬರ್ತಾರೆ ಕೆಲವರು. ನಮ್ಗೊಂದು ಒಂದು 2 ವರ್ಷ, 3 ವರ್ಷ, 4 ವರ್ಷ ಜೊತೆಲಿ ಇರ್ತಾರೆ ಇವರೆಲ್ಲ ನಮಗೆ. ಇದು ಒಂದು ಋತುಮಾನದಲ್ಲಿ ಬರಂತ ಈಗ ಫ್ರೆಂಡ್ಸ್ ಇರ್ಬೋದು, ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಆತರ ಬಂದು ಹೋಗ್ತಾರೆ. ಅಥವಾ ನಮ್ಮ ಸರ್ವಿಸ್ ಸೇವಾ ಸಂದರ್ಭದಲ್ಲಿ ನಮ್ಮ ಜೊತೆಲಿ ಸಹಪಾಠಿಗಳು, ಸಹ ಉದ್ಯೋಗಿಗಳಾಗಿ ಕಾರ್ಯನಿರ್ವಹಿಸಬಹುದು. ಇವರೆಲ್ಲ ಋತುಮಾನದಲ್ಲಿ ಬರಂತ ವ್ಯಕ್ತಿಗಳು. ಆದ್ರೆ ಜೀವನ ಪರ್ಯಂತ ನಮ್ಮ ಜೊತೆಲಿ ಇರೋದು ನಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ನನ್ನ ಸಂಸಾರದಲ್ಲಿ ಮಕ್ಕಳು, ತಂದೆ ತಾಯಿ, ಹೆಂಡತಿ, ಇಂಥವ್ರೆಲ್ಲ ಜೀವನ ಪರ್ಯಂತ ನಮ್ಮ ಜೊತೆ ಭೇಟಿ ಆಗ್ತಿರ್ತಾರೆ ನಮ್ಗೆ. ಯಾಕೆಂದ್ರೆ ಅವ್ರು ಈಗ ಪ್ರತಿಯೊಂದು ಆದ್ರೂ ನಮಗೆ ಯಾವುದೇ ಕಾರಣಕ್ಕಾಗಿ ಬಂದಿರೋದಾಗಿರ್ಲಿ, ಅಥವಾ ಋತುಮಾನದಲ್ಲಿ ಬಂದಿರೋ ಹಾಗೆ ನಮ್ಮ ಜೀವನ ನಕ್ಷೆಯಲ್ಲಿ ಅವ್ರ ಆ ಒಂದು ಅವ್ರ ಗುರುತನ್ನ ಮಾಡ್ಬಿಟ್ಟು ಹೋಗಿರ್ತಾರೆ ಅವ್ರು ನಮ್ಮ ನಕ್ಷೆನಲ್ಲಿ, ಜೀವನ ನಕ್ಷೆನಲ್ಲಿ. ಈ ತರ ನಾನು ಹೇಳೋದೇನೆಂದ್ರೆ, ಪ್ರತಿಯೊಂದು ಜೀವನದಲ್ಲೂ ಈ ತರ ಕಾರಣಕ್ಕಾಗಿ ಬರೋರಿರ್ತಾರೆ, ಮತ್ತೆ ನಮಗೆ ಋತುಮಾನದಲ್ಲಿ ಇರ್ತಾರೆ, ಜೀವನ ಪರ್ಯಂತ ಜೊತೆಲಿ ಇರ್ತಾರೆ. ಆದ್ರೂ ಸಹ ಜೀವನದಲ್ಲಿ ಕೆಲವರಿಗೆ ಇಷ್ಟು ಸಾರಾಂಶ ಏನಂದ್ರೆ, ಯಾರು ನಾವು ಭೇಟಿ ಆಗ್ತೀವೋ, ಏನೇ ಕಾರಣಕ್ಕೆ ಭೇಟಿ ಆಗಿರ್ಲಿ, ಅವ್ರು ನಮ್ಮ ಬದುಕಿನಲ್ಲಿ ಒಂದು ನಕ್ಷೆಯಾಗಿ ಉಳಿತಾರೆ ಅಂತ ನಾನು ಹೇಳ್ತೀನಿ ಸರ್. ಎಸ್, ಕೃಷ್ಣಮೂರ್ತಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ನಮ್ಮ ಜೊತೆ ಟೀಚರ್ ಶೈಲೇಜಾ ಇದ್ದಾರೆ. ಶೈಲೇಜಾ, ಹೇಗಿದೆಯಮ್ಮ ಈ ವಿಷಯ? ಗಂಗಾವತಿ ಹ್ಮ್. ಟೀಚರ್. ಹ್ಮ್. ನಮಸ್ಕಾರ ಸರ್. ನಮಸ್ಕಾರ. ಮೊದಲೇದಾಗಿ ಈ ವಿಷಯ ಈ ಜಗತ್ತಿಗೆ ಕನ್ನಡಿ ಇಟ್ಟಂಗೈತೆ ಸರ್. ಅಂದ್ರೆ ಇವತ್ತಿಂದ ಮಾನವ ಸಂಬಂಧಗಳಲ್ಲಿ ಇದು ಈ 3 ತರದ ಜನನು ಕಾಣ್ತಾರೆ ಸರ್. ಅಂದ್ರೆ ಕೆಲವರು ನಮ್ಗೆ ಒಂದು ಯಾವ್ದೇ ಅವ್ರದ್ದು ಒಂದು ಏನು ಗುರಿ ಉದ್ದೇಶ ಇರುತ್ತಾ ಅದನ್ನಕ್ಕೋಸ್ಕರ ಭೇಟಿ ಆಗ್ತಾರೆ. ಆಮೇಲೆ ಅವ್ರಿಗೆ ಯಾವುದೇ ಮಾನವೀಯ ಸಂಬಂಧದ ಮೌಲ್ಯಗಳ ಅರಿವಿರಲ್ಲ, ಆದ್ರ ಅವಶ್ಯಕತೆ ಕೂಡ ಅವ್ರಿಗಿರಲ್ಲ ಸರ್. ಆಮೇಲೆ ಅವರು ನಮ್ಮ ಬದುಕಿಂದ ಮರೆಯಾಗಿ ಹೋಗ್ತಾರೆ. ಹಾಗೆ ಇನ್ನು ಕೆಲವ್ರು ಇರ್ತಾರೆ, ಏನೋ ಒಂದು ಈಗ ಸರ್ ಹೇಳಿದ್ರಲ್ರಿ, ಕಾಲೇಜು ಶಾಲೆ ಅಂದ್ರೆ ಏನೋ ಒಂದು ಗುರಿ ಉದ್ದೇಶಕ್ಕಾಗಿ ಅವರು ಒಂದು ಕಡೆ ಜಾಯ್ನ್ ಆಗಿರ್ತಾರೆ. ಅದಾದ ಕೂಡ್ಲೆ ಅವರು ತಮ್ಮ ಮುಂದಿನ ಭವಿಷ್ಯಕ್ಕೆ ಹೋಗ್ಬಿಡ್ತಾರೆ ಸರ್. ಆದ್ರೆ ಈ ಕೆಲವು ಮನುಷ್ಯರಲ್ಲೇ 4 ತರದ ಜನ ಹೇಳ್ತಾರೆ ಸರ್. ಕೆಲವರು ಆದರ್ಶವಾದಿಗಳಾಗಿರ್ತಾರಂತೆ ಸರ್. ಅಂದ್ರೆ ಜಗತ್ತನ್ನ ಭರವಸೆಯ ಕಣ್ಣಿಂದ ನೋಡ್ತಕ್ಕಂಥವ್ರು, ಮೌಲ್ಯಗಳನ್ನ ಹೊಂದಿರ್ತಕ್ಕಂಥವ್ರು. ಇವ್ರು ಯಾವುದೇ ಅಪೇಕ್ಷೆ ಇಲ್ಲದೆ ಜಗತ್ತಿನೊಂದಿಗೆ ಸಂಬಂಧವನ್ನ ಹೊಂದಿರ್ತಾರೆ ಸರ್. ಈ ತರದ ಜನ ನಮ್ ಜೀವನ ಪರ್ಯಂತ ಇಲ್ಲದೆ ಇದ್ರೂ ಕೂಡ ನಮ್ ಬದುಕಿಗೆ ಜೀವನ ಪರ್ಯಂತ ಒಳ್ಳೆ ಮೌಲ್ಯಗಳನ್ನ ಕಲಿಸಿ ಹೋಗ್ತಾರೆ ಸರ್.
ಇನ್ನು ಕೆಲವರು ಬಹಳ ತುಂಬಾ ಏನಾಗಿರ್ತಾರೆ ಅಂದ್ರೆ ವಾಸ್ತವವಾದಿಗಳಾಗಿರ್ತಾರೆ ಸರ್. ಅಂದ್ರೆ ಏನೇ ಆದ್ರೂ ಕೂಡ ಅಂದ್ರೆ ಅವ್ರಿಗೆ ಈ ಮಾನವೀಯ ಸಂಬಂಧಗಳಿಗಿಂತಲೂ ಅವರ ಒಂದು ಏನು ಗೋಲ್ ಇಟ್ಕೊಂಡಿರ್ತಾರೆ ಅದಷ್ಟೇ ಮುಖ್ಯ ಆಗಿರುತ್ತೆ ಸರ್. ಇನ್ನು ಕೆಲವರಂತೂ ಆ ಒಂದು ಹೆಜ್ಜೆ ಮುಂದೆ ಇರ್ತಾರೆ, ಅಂದ್ರೆ ಸಹಾನುಭೂತಿಯಿಂದ ಇರ್ತಾರೆ ಸರ್. ಅಂದ್ರೆ ಇತರರ ಭಾವನೆಗಳೇನು, ಅವ್ರ ಸಮಸ್ಯೆಗಳೇನು, ಅವ್ರ ಕುಂದುಕೊರತೆಗಳೇನು, ಅವರಿಗೆ ನಾವು ಏನು ಬದುಕಿಗೆ ಆಡ್ ಮಾಡಬಹುದು ಅನ್ನೋ ವಿಚಾರಗಳನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಇವರು ಇತರರ ಕಷ್ಟಗಳಿಗೆ ಸ್ಪಂದಿಸಿ ಬಹುತೇಕ ಸಮಾಜದಲ್ಲಿ ಸ್ವಲ್ಪ ತಮ್ಮದೇ ಆದಂತ ಕೊಡುಗೆಗಳನ್ನ ಕೊಡ್ತಕ್ಕಂಥವ್ರು ಈ ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂತ ಈ ಒಂದು ಎಂಪತಿ ಇರ್ತಕ್ಕಂತ ಸಹಾನುಭೂತಿ ಇರ್ತಕ್ಕಂತಹ ಜನ ಸರ್. ಇನ್ನು ಕೆಲವರು ಕೊನೆಯದಾಗಿ ಇರ್ತಾರೆ ಸರ್, ಅವರು ಅಂದ್ರೆ ಆ ಆ ಅಷ್ಟೊಂದು ಏನು ಅವರು ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡಲ್ಲ. ಒಟ್ಟಾರೆಯಾಗಿ ನಾನು ನೋಡಿದಾಗ 4 ಜನರನ್ನು ನೋಡಿದಾಗ ಸರ್, ನಮ್ಗೆ ಆ ಆ, ಯೇಸು ಕ್ರಿಸ್ತರು ಒಂದ್ ಮಾತು ಹೇಳ್ತಾರ, ನೀವು ಯಾರಿಂದನೂ ಕೂಡ ಏನನ್ನೂ ನಿರೀಕ್ಷಿಸಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು 10 ಜನಕ್ಕೆ ನೀವು ಸಹಾಯ ಮಾಡಿದ್ರೆ ಅದ್ರಲ್ಲಿ ಒಬ್ರು ಕೂಡ ನಿಮ್ಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ ಅನ್ನೋದು ಖಚಿತವಾಗಿ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಯಾರನ್ನೂ ದೂಷಿಸದೆ ಎಲ್ಲರಿಂದನೂ ಪಾಠ ಕಲಿತಾ ಹೋದಾಗ ಬದುಕು ಏನು ಅನ್ಸಲ್ಲ ಸರ್. ಅಂದ್ರೆ ಒಳ್ಳೆಯವರಿಂದನೂ ನಾವು ಏನ್ ಕಲಿತೀವಿ ಅಂದ್ರೆ ಸರ್, ಬದುಕಿನಲ್ಲಿ ಒಳ್ಳೆತನ, ಪ್ರೀತಿ, ವಿಶ್ವಾಸ, ಸ್ನೇಹ, ಕರುಣೆ, ದಯೆ, ಅನುಕಂಪ ಇವೆಲ್ಲ ಗುಣಗಳನ್ನ ಕಲಿತೀವಿ. ಕೆಟ್ಟವ್ರು ನಮ್ಗೆ ಏನ್ ತೋರಿಸ್ತಾರೆ ಸರ್? ಜಗತ್ತಿನಲ್ಲಿ ಈ ಜಗತ್ತಿನ ವಾಸ್ತವವನ್ನ ಅವರು ನಮ್ಗೆ ತೋರಿಸ್ಕೊಡ್ತಾರೆ, ಹಾಗೆ ಒಳ್ಳೆ ಪಾಠವನ್ನು ಕೂಡ ಕಲಿಸ್ಕೊಡ್ತಾರೆ ಸರ್. ಅತ್ಯುತ್ತಮ ಜನಗಳಿರ್ತಾರೆ, ಅವ್ರು ನಮ್ಗೆ ಒಳ್ಳೆ ನೆನಪುಗಳನ್ನ ಕೊಟ್ಟು ಹೋಗ್ತಾರೆ ಸರ್. ಎಲ್ಲರೂ ಬದುಕಿಗೆ ಮುಖ್ಯ, ಎಲ್ಲರೂ ಕಲಿಯುವ ದೃಷ್ಟಿ ನಮ್ದಾದ್ರ ಎಲ್ಲರೂ ನಮ್ಗೊಂದು ಕಲಿಸ್ತಾರೆ ಅನ್ನೋದು ನನ್ನ ಉದ್ದೇಶ ಸರ್. ನಮ್ಗೆ ಅಪೇಕ್ಷೆ ಕಡಿಮೆ ಆದಂಗೆಲ್ಲ ಯಾರ ಬಗ್ಗೆನೂ ನಮ್ಗೇನು ಅನ್ಸಲ್ಲ. ಆದ್ರೆ ನಾವು ಏ ಹೇಗಿರ್ಬೇಕು ಅನ್ನೋದು ಈಗ ನೀವು ಒಂಥರ ವೇದಾಂತಿಗಳಾಗ್ಬಿಟ್ರಿ ಅನಿಸ್ತಾ ಇದೆ ನನಗೆ. ಆಧ್ಯ ಹಂಗಲ್ಲ. ಆಧ್ಯಾತ್ಮ ಗುರುಗಳು ಮಾತಾಡೋ ತರ ನಮ್ಗೆ ಕೇಳಿಸ್ತಿವತ್ತು. ನಂದ ಒಂದು ಬುದ್ಧಿ ಇರುತ್ತೆ ಒಂದಿದೆ. ಗುಡ್ ಗುಡ್ ಗುಡ್. ಅಂದ್ರೆ ಆ, ನಿಮ್ಮ ಚಿಂತನೆಯ ಮಟ್ಟ ಏರ್ತಾ ಇದೆ ಅಂತ ತುಂಬಾ ಸಂತೋಷ ಆಯ್ತು. ನಮ್ಮ ಥ್ಯಾಂಕ್ ಜೊತೆ ಯು. ಹರಿಪ್ರಸಾದ್ ಇದ್ದಾರೆ, ಮ್ಯಾಗ್ನಮ್ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಾಲ್. ಅವ್ರ ಅನಿಸಿಕೆ ಕೇಳೋಣ. ಎಸ್ ಹರಿಪ್ರಸಾದ್. ಬಹಳ ಚೆನ್ನಾಗಿದೆ ಸರ್. ನಮ್ಮ ಜೀವನದಲ್ಲಿ ಮತ್ತೊಬ್ಬರು ಕಾರಣ, ಋತು ಮತ್ತು ಜೀವನ ಪರ್ಯಂತ ಇರ್ತಾರೆ. ನಾವು ನಾವೇನೇನೋ ಚಿಂತೆ ಮಾಡ್ತೇವೆ, ಅವ್ರು ಬಂದ್ರಪ್ಪ ನಮ್ಗೆ ಇಂಥದ್ ಮಾಡ್ಕೊಟ್ಟೋದ್ರು, ತೊಂದರೆ ಕೊಟ್ಟೋದ್ರು, ಇನ್ನೊಬ್ರೇನೋ ಬರ್ತಾರೆ, ಇನ್ನೊಬ್ರೇನೋ ಬರ್ತಾರೆ, ಏನೋ ಇಷ್ಟು ಸಮಯ ಬಿಟ್ಟೋಗ್ರಪ್ಪ ಅಂತಕ್ಕಂಥ ನೋಡ್ತೀವಿ. ಇನ್ನೊಬ್ರು ಜೀವನ ಪರ್ಯಂತ ಇರ್ತಾರೆ, ನಮ್ಮ ತಂದೆ ತಾಯಿಗಳು. ನಾವು ಈ ಒಂದು ಅಂಶದಿಂದ ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ, ಬದುಕಿನಲ್ಲಿ ನಮ್ಮ ಜೀವನ ಅಂತಕ್ಕಂಥದ್ದು ಆಲ್ರೆಡಿ ಸ್ಕ್ರಿಪ್ಟೆಡ್ ಅಂತ ಹೇಳ್ತೀವಿ ನಾವು, ಹೇಳ್ತಾ ಹೋಗ್ತಾರೆ. ಕೆಲವರು ಇಷ್ಟೇ ಸಮಯದಲ್ಲಿ ಬಂದು ನಮ್ಮ ಜೊತೆಗಿದ್ದು, ನಮ್ಮ ಕಾಲೇಜಿನ ಅವಧಿಯಲ್ಲಾಗಿರ್ಬೋದು, ಒಂದು ಜಾಬ್ ಮಾಡಿರುವಂತ ಸಂದರ್ಭದಲ್ಲಾಗಿರ್ಬೋದು, ಇನ್ನು ವರ್ಕ್ಗೆ ಏನೋ ಒಂದಷ್ಟು ದಿನ ಟ್ರೈನಿಂಗ್ ಹೋದಂತ ಸಂದರ್ಭದಲ್ಲಿ ಒಂದು ಜೊತೆಗೆ ಬರ್ತಾರೆ. ಅವರೊಂದು ಗುಂಪು ಅಂದ್ರೆ ನಮಗೆ ಏನೋ ಒಂದು ಕಲಿಸಕ್ಕೆ ಬಂದಿರ್ತಾರ ಅವರು. ಅವರೊಂದು ಕಡೆ ಗುಂಪಾದ್ರೆ ಒಂದು ಕಾರಣ, ನಮ್ಗೇನೋ ಒಂದು ಘಟನೆ ನಡಿಬೇಕು, ಅದ ಕೆಲಸ ಆಗ್ಬೇಕು, ಅದಕ್ಕಾಗಿ ಬಂದಿರ್ತಾರೆ ಅವರು. ಅವ್ರು ಬಂದಿಲ್ಲ ಅಂದ್ರೆ ಆಗಲ್ಲ. ಅವ್ರು ಆ ಕ್ಷಣಕ್ಕೆ ಬಂದು ಹೋಗ್ತಾರೆ. ಬಟ್ ಆ ಕ್ಷಣ ಅಂತಕ್ಕಂಥದ್ದು ಸಾವಿನ ತನಕ ನಮ್ಗೆ ನೆನಪಿರುತ್ತೆ ಅಂತಕ್ಕಂಥದ್ದು. ಇನ್ನು ಜೀವನ ಪರ್ಯಂತ ಇರುವಂತ ನಮ್ಮ ತಂದೆ ತಾಯಿಗಳು, ನಮ್ಮ ಕೆಲವರು ಬಂಧುಗಳು, ನಮ್ಮ ಆತ್ಮ ಸ್ನೇಹಿತರು, ಆತ್ಮೀಯರು, ಕೆಲವು ಮಾರ್ಗದರ್ಶಕರು, ಕೆಲವು ಗುರುಗಳು ಸಹ ನಮ್ಗೆ ಜೀವನ ಪರ್ಯಂತ ಕೆಲವು ಸಂದರ್ಭದಲ್ಲಿ ನಮ್ಗೆ ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಅಂತಕ್ಕಂಥದ್ದು. ಹೀಗೆ ಈ ಮೂರು ಜನ ಏನಿದ್ದಾರೆ ಅವರೆಲ್ಲರೂ ಸಹ ಜೀವನಕ್ಕೆ ಅವಶ್ಯಕ. ಅವರನ್ನ ನಮ್ಮ ಜೀವನದಲ್ಲಿ ಅವ್ರನ್ನ ನಾವು ಜೀವನದಲ್ಲಿ ಸ್ವಲ್ಪ ಅವರ ಸಲಹೆಗಳನ್ನು ಪಡೆದು ನಾವು ನಮ್ಮ ಜೀವನ ರೂಪುಗೊಳ್ಳುತ್ತೆ ಈ ಮೂರು ಅಂತಕ್ಕಂಥದ್ದು ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್ ಹರಿಪ್ರಸಾದ್, ಥ್ಯಾಂಕ್ ಯು. ವೀಕ್ಷಕರೇ, ಏನು ಅನ್ನಿಸ್ತು? ಹೀಗೆ ನಾವು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಜೊತೆ ಮಾತಾಡಿಸ್ತಾ ಇರ್ತೀವಿ. ಮಾತಾಡ್ತಾನೆ ಹಾಡ್ತಾ ರಾಗ, ನಳ್ತಾ ರೋಗ ಅಂತ ಚೆನ್ನಾಗಿ ಮಾತಾಡಿ, ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್, ಫ್ರಮ್ ಹಾರ್ಟ್ ಅಂಡ್ ದ ಮೈಂಡ್. ದ ಮೌತ್ ಈಸ್ ಇನ್ ಬಿಟ್ವೀನ್ ಅನ್ನೋಂತಹ ಮಾತುಗಳನ್ನು ಹೇಳ್ತಾ ನಾವೇನು ಬರೀ ತಲೆಯಲ್ಲಿರೋದು ಮಾತಾಡ್ಬಿಡ್ತೀವಿ. ನಾವು ನೋಡಿ, ಶೈಲಜಾ ಮೇಡಮು ಹೃದಯದ ಭಾವನೆಗಳನ್ನು ಬೆರೆಸಿ ಚಿಂತನೆಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಒಂದು ಪ್ರಯತ್ನ ಆಗ್ತದೆ. ಈಗ ನಾನು ನಮ್ಮಲ್ಲಿ ಗೋಲ್ಡ್ ಕಮ್ಯುನಿಟಿ ಸದಸ್ಯರಿಗೆ ಈ ವಾರ ಇಬ್ಬರಿಗೆ ನನ್ನನ್ನು ಸಂದರ್ಶನ ಮಾಡೋದಕ್ಕೆ ಕೊಟ್ಟಿದ್ದೆ. ಇಲ್ಲಿ ಹರಿಪ್ರಸಾದ್, ನಿಮ್ಮ ಅನಿಸಿಕೆ ಏನು? ಹೇಗಿತ್ತು ಸಂದರ್ಶನದ ಅನುಭವ? ಬಹಳ ಚೆನ್ನಾಗಿತ್ತು ಸರ್. ಒಂದೊಂದು ಅಂಶ ಕೇಳ್ತಾ ಇರುವಂತ ಸಂದರ್ಭದಲ್ಲಿ ನೀವು ಹೇಳ್ತಾ ಇರುವಂತ ಜ್ಞಾನ ತಿಳ್ಕೊಂತ ಬಂದೆ.
ಒಂದೊಂದು ಕ್ವಶನ್ ಅಲ್ಲಿ ಒಂದೊಂದು ಅರ್ಥ ಇತ್ತು. ಮತ್ತು ನಾನು ಒಂದು ಒಂದು ಏನು ಸಂದರ್ಶನ ಮುಗಿದಾಕ್ಷಣ ನನ್ನಲ್ಲಿ ಏನೋ ಒಂದು ಬದಲಾವಣೆ ಆಯ್ತು, ಒಂದು ಮಾತಿನಲ್ಲಿ ಬದಲಾವಣೆ ಆಯ್ತು, ಭಾವನೆಯಲ್ಲಿ ಬದಲಾವಣೆ ಆಯ್ತು. ನಾನೊಂದು ಫ್ರೀ ಬರ್ಡ್ ಅಂತ ಹೇಳ್ತಾರಲ್ಲ ಸರ್, ಹಂಗೆ ನಾನು ಬದಲಾವಣೆ ಆದೆ ಅಂತಕ್ಕಂಥದ್ದು. ನಾವು ಕೇಳುವ ಹೇಗ್ ಕ್ವಶನ್ ಹೆಂಗ್ ರೈಸ್ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ಆ ಒಂದು ಅದನ್ನ ನಾವು ವ್ಯಕ್ತಪಡಿಸ್ಬೇಕು, ಈಗ ಹಲವಾರು ಅಂಶಗಳು ಒಂದೊಂದು ಇಡೀ ಜೀವನವನ್ನ ನಾನು ಒಂದು 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 ಚೌಕಟ್ಟಿಗೆ ನಿರ್ಮಾಣ ಮಾಡ್ಬೇಕಾ ಸರ್. ನಿರೂಪಣೆ ಅಂತಕ್ಕಂಥದ್ದಂದ್ರೆ ಸಂದರ್ಶನ ಮಾಡ್ಬೇಕಂದ್ರೆ ಆ ವಿಷಯ ಹೆಂಗ್ ಸಂಗ್ರಹ ಮಾಡ್ಬೇಕು, ಸಂಗ್ರಹ ಮಾಡಿರುವಂತ ವಿಷಯವನ್ನ ಹೆಂಗ್ ಸಾದರ ಪಡಿಸ್ಬೇಕು, ಆ ಕ್ವಶನ್ ಹೆಂಗ್ ಕೇಳಬೇಕು, ಕ್ವಶನ್ ಹೆಂಗ್ ರೈಸ್ ಮಾಡ್ಬೇಕು, ಆ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಕೇಳ್ಬೇಕಾಗತ್ತೆ ಅಂತಕ್ಕಂಥದ್ದು ಜ್ಞಾನ ನನಗೆ ಹೆಚ್ಚಾಯ್ತು ಸರ್. ಒಟ್ಟಾಗೆ ನಿಮ್ಮ ಜೀವನವನ್ನ ಒಂದು ಚೌಕಟ್ಟಿಗೆ ತಗೊಂಡ್ಬರ್ಬೇಕಾದ್ರೆ ಜಾಸ್ತಿ ನಾವು ಜಾಸ್ತಿ ವಿಷಯವನ್ನ ಒಂದು ಅಂಶ ಕೊಟ್ಟಂತ ಸಂದರ್ಭದಲ್ಲಿ ಜಾಸ್ತಿ ರೀತಿಯಲ್ಲಿ ವಿಶಾಲವಾಗಿ ಮಾತಾಡ್ಬೋದು, ಅದು ಸಂಕ್ಷಿಪ್ತವಾಗಿ ಮಾತಾಡೋದು ಅಂತ ಇದೆಯಲ್ಲ, ಅದನ್ನ ಸ್ವಲ್ಪ ನಾನು ಕಲ್ತ್ಕೊಂಡೆ ಸರ್. ಈಗ ಹಲವಾರು ಅಂಶಗಳನ್ನ ಹೇಳ್ತಾ ಹೋಗ್ಬೋದು ಸರ್, ನಾನು ಹೇಳ್ತಾ ಹೋದ್ರೆ ಮುಂದಕ್ಕೆ. ಓಕೆ, ವೆರಿ ಗುಡ್, ವೆರಿ ಗುಡ್. ಕೃಷ್ಣಮೂರ್ತಿ ಬ್ರೀಫ್ ಆಗಿ ಹೇಳಿ, ಆಮೇಲೆ ರವಿ ಮಾತಾಡ್ತಾರೆ ಈ ವಿಷಯದ ಬಗ್ಗೆ. ಓಕೆ, ಎಸ್ ಕೃಷ್ಣಮೂರ್ತಿ. ಅದೇ ಸಂದರ್ಶನ ಮಾಡ್ಬೇಕಾದ್ರೆ ಅದೇನೆ ನಮಗೆ ಒಳ್ಳೆ ಅನುಭವ ಆಯ್ತು. ಯಾಕೆಂದ್ರೆ ಈಗ ಏನು ನೆಕ್ಸ್ಟ್ ಕ್ವಶನ್ ಕೇಳ್ಬೇಕು ಅವೆಲ್ಲ ನಾವು ಅಗಾಧವಾಗಿ ಕಂಟಿನ್ಯೂಟಿ ಬಂದಾಗ ನಮಗೆ ಏನ್ಗೆ ಯಾವ ತರ ಇರುತ್ತೆ ಏನು ಅಂತ ಹೇಳಿ ಮಾತುಗಳಿಗೆಲ್ಲ ಕಂಟಿನ್ಯೂಸ್ ಆಗಿ ತುಂಬಾ ಕೇಳಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಸರ್ ಅದು. ಓಕೆ ರವಿ, ಇವತ್ತಿನ ನಮ್ಮ ಯಾವ ವಿಷಯದಲ್ಲಿ ಇದ್ದೀವಿ ಅಂದ್ರೆ, ಜನರು ಮತ್ತೊಬ್ಬರನ್ನು ಕಾರಣ, ಋತು ಅಥವಾ ಜೀವನ ಪರ್ಯಂತ ಇರುವುದಕ್ಕೆ ಭೇಟಿ ಆಗ್ತಾರೆ. ನೀವೇನಂತೀರಿ? ಎಸ್ ಸರ್, ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸುಂದರ ದಿನ ಸರ್. ಅದ್ಭುತವಾದ ಟಾಪಿಕ್ ಸರ್ ಇದು. ಯಾಕೆಂದ್ರೆ ದಿಸ್ ಇಸ್ ದ ನೋಡ್ತಾ ಹೋದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ, ಅಂದ್ರೆ ಹುಟ್ಟಿನಿಂದ ಅವನ ಜೀವನದ ಕೊನೆಯ ತನಕ ಅವನು ಭೇಟಿಯಾಗುವಂತ ಅನೇಕರನ್ನ, ತನ್ನ ಕುಟುಂಬದಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು, ತನ್ನ ಕೆಲಸದ ಒಂದು ಸ್ಥಳದಲ್ಲಿ ಆಗಿರ್ಬೋದು, ಅಥವಾ ಈ ಪ್ರವಾಸ ಸ್ಥಳದಲ್ಲಿ ಆಗಿರ್ಬೋದು, ಹೀಗೆ ಅನೇಕರನ್ನ ಭೇಟಿ ಆಗ್ತಾ ಇರ್ತಾನೆ. ಸೊ ಮೀಟ್ ಪೀಪಲ್ ಮೀಟ್ ಫಾರ್ ಅ ರೀಸನ್ ಅಥವಾ ಲೈಫ್ ಟೈಮ್ ಅಂತ ಟಾಪಿಕ್ ಕೊಟ್ಟಿದ್ರ. ಅಂದ್ರೆ ನಮಗೆ ಎಲ್ಲರೂ ಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಕುಟುಂಬದ ಏನು ಸದಸ್ಯರು ಇರ್ತಾರೆ, ತಂದೆ ತಾಯಿಗಳಾಗಿರ್ಬೋದು, ಅಣ್ಣ ತಮ್ಮಂದಿರು, ಅವರೆಲ್ಲ ನಮ್ಮ ಫಾರ್ ಲೈಫ್ ಟೈಮ್ ಅವರು ಆ ಸಂಬಂಧದ ಒಂದು ಮಹತ್ವ ಇದೆ. ಯಾಕಂದ್ರೆ ನಾವು ಆರೋಗ್ಯವಾಗಿ ಇರ್ಬೇಕಪ್ಪ ಅಂತಂದ್ರೆ ನಮ್ಮ ಕುಟುಂಬದ ಪ್ರತಿಯೊಂದು ಹಂತದಲ್ಲಿಯೂ ಸಪೋರ್ಟ್ ಬೇಕಾಗ್ತದೆ. ಸೊ ಆ ಒಂದು ಲೈಫ್ ಟೈಮ್ ಅಂತಕ್ಕಂಥದ್ದು ಏನಿದೆ, ಕುಟುಂಬದ ಆಗಿರ್ಬೋದು ಅಥವಾ ನಮ್ಮ ಒಬ್ಬೊಬ್ಬರು ಸ್ನೇಹಿತರು ಕೂಡ ಬಹಳ ಆತ್ಮೀಯರಾದಾಗ ಅವ್ರು ಎಲ್ಲ ಹಂತದಲ್ಲೂ ನಮ್ಮ ಕಷ್ಟದ ಸಂದರ್ಭಗಳಲ್ಲಿ ಬಂದು ನಮಗೆ ಒಂದು ಮೋಟಿವೇಶನ್ ಮಾಡುವಂಥದ್ದಾಗಿರ್ಬೋದು, ಈ ತರದ ವಿಚಾರಗಳಲ್ಲಿ ಹೆಲ್ಪ್ ಆಗ್ತದೆ. ಹಾಗೆ ಈಗ ನಾವು ಶಿಕ್ಷಣ ಮಟ್ಟದಲ್ಲಿದ್ದಾಗ, ಕಾಲೇಜ್ ಆಗಿರ್ಬೋದು, ಸ್ಕೂಲು, ಹೈಸ್ಕೂಲ್ಗಳಲ್ಲಿದ್ದಾಗ ಕೂಡ ನಮಗೆ ಅನೇಕ ಸ್ನೇಹಿತರು ಭೇಟಿ ಆಗ್ತಾ ಇರ್ತಾರೆ. ಹಾಗೆ ಸ್ನೇಹಿತರು ಬದಲಾವಣೆ ಆಗ್ತಾ ಇರ್ತಾರೆ. ಆದ್ರೆ ಅವರೇ ಅಂತ ನಮಗೆ ಕೊಡುಗೆ ಸಾಕಷ್ಟು ಇರ್ತದೆ. ನಮಗೆ ಅನೇಕ ವಿಷಯಗಳು ಗೊತ್ತಿಲ್ಲದನ್ನ ಅವ್ರಿಗೆ ಗೊತ್ತಿರುತ್ತೆ, ಅದು ಅವರಿಂದ ನಾವು ತಿಳಿದುಕೊಳ್ಳುತ್ತೇವೆ. ಹಾಗಾಗಿ ಎಲ್ಲ ನಮ್ಮ ಜೀವನದಲ್ಲಿ ನಾವು ಬೆಳವಣಿಗೆ ಆಗ್ಲಿಕ್ಕೆ ಕಾರಣಕಾರದಂತ ಎಲ್ಲಾ ತರದ ಜನರಿಗೂ ನಾವು ಕೃತಜ್ಞತೆ ಸಲ್ಲಿಸಬೇಕಾಗೋದು ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥ ಸರ್. ಯಾಕಂದ್ರೆ ನಾವು ಶತ್ರು ಅಂತ ಹೇಳ್ತೇವೆ ಕೆಲವರನ್ನ, ಬಟ್ ಆದ್ರೂ ಕೂಡ ಅವರಿಂದ ನಾವು ಎಷ್ಟು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಹೀಗಾಗಿ ಯಾವ ಜನರನ್ನು ದ್ವೇಷಿಸದೆ ಎಲ್ಲರೂ ನಮ್ಮವರು ಅಂತಕ್ಕಂಥದ್ದು ವಿಶ್ವಮಾನತ್ವನ ರೂಢಿಸ್ಕೊಂಡ್ರೆ, ಸೊ ಆ ಒಂದು ಸೂತ್ರ ನಮ್ಮಲ್ಲಿ ಇಟ್ಟುಕೊಂಡ್ರೆ ನಾವು ಜೀವನದಲ್ಲಿ ಬೇಗ ಉದ್ಧಾರ ಆಗ್ಬಹುದು ಅಂತಕ್ಕಂಥ ನನ್ನ ಅಭಿಪ್ರಾಯ ಸರ್. ನಮಸ್ಕಾರ. ಓಕೆ, ನಮ್ಮ ಜೊತೆ ಚಿತ್ರಕಲಾವಿದರಾದ ರವಿನಾಥ್ ಪಟ್ಟಣಶೆಟ್ಟಿ ಇದ್ದಾರೆ. ಎಸ್ ರವಿನಾಥ್. ನಮಸ್ಕಾರ ಸರ್. ಎಸ್, ಕೇಳಿಸ್ತಾ ಇದೆ ನನ್ನ ವಾಯ್ಸ್? ಹೌದು, ಮಾತಾಡಿ. ಓಕೆ. ಈಗ ಪರ್ಸನ್ ಅಂತಂದ್ರೆ, ಈಗ ಒಂದು ಪರ್ಸನ್ ಅಂತಂದ ತಕ್ಷಣನೇ ಅಲ್ಲಿ ಈಗ ಕುಟುಂಬದ ಬಗ್ಗೆ ಹೇಳಿದ್ವಿ, ಕುಟುಂಬದ ಒಂದು ಕಾರ್ಯನಿರ್ವಹಣೆ ಬಗ್ಗೆ ಆಗ್ಲಿ ಅಥವಾ ತಂದೆ ತಾಯಿಯ ಒಂದು ಅಟ್ಯಾಚ್ಮೆಂಟ್ ಕೊನೆವರೆಗೂ ಇರುತ್ತೆ ಪರ್ಸನ್ ಅಂತಂದ್ರೆ. ಅದಲ್ದೇನೆ ನಾವು ಹೊರಗಡೆ ಮಾಡ್ತೀವಲ್ಲ ಬೇರೆ ಪರ್ಸನ್ ಟು ಪರ್ಸನ್, ಆ ಪರ್ಸನ್ ಟು ಪರ್ಸನ್ ಮಾಡುವಾಗ ಅದು ಜೊತೆಲಿ ಸ್ವಾರ್ಥದ ಇದು ಕ್ಯಾಲ್ಕುಲೇಷನ್ ಬಂದ್ಬಿಡುತ್ತೆ. ಯಾಕಂದ್ರೆ ಲೈಫ್ ಲಾಂಗ್ ಅವ್ರು ನನ್ನ ಜೊತೆಲಿ ಇರ್ಬೇಕು, ಲೈಫ್ ಲಾಂಗ್ ಅವ್ರು ನನಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇಂದ ಅದನ್ನ ಮಾಡ್ತಾ ಹೋಗ್ತಾರೆ. ಅದು ಇರಬಾರ್ದು ಅನ್ನೋದು ನನ್ನ ದೃಷ್ಟಿ. ಇಲ್ಲಿ ತಂದೆ ತಾಯಿ ಅಟ್ಯಾಚ್ಮೆಂಟು, ಫ್ಯಾಮಿಲಿ ಅಟ್ಯಾಚ್ಮೆಂಟು ಲೈಫ್ ಲಾಂಗ್ ಬೇಕೇ ಬೇಕು. ಅದನ್ನ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಒಂದು ಕುಟುಂಬದ ಇದು ಎಲ್ಲ ಕಂಪ್ಲೀಟ್ ಅದು ನೆಸೆಸಿಟಿ, ಅದು ಜನ್ಮತಃ ಬಂದಿರುವಂತದ್ದು. ಅದ್ರಲ್ಲೂ ಕೂಡ ಸ್ವಾರ್ಥದ ಇವೆಲ್ಲ ನಡೀತವೆ.
ಆದ್ರೆ ಅದನ್ನ ನಾವು ಹೆಂಗ್ ಕಂಟ್ರೋಲ್ ಮಾಡ್ಕೋತೀವಿ ಅಂತ ನಮಗೆ ಅರ್ಥ ಆಗಲ್ಲ, ಕೊನೆವರೆಗೂ ಜೀವನದವರೆಗೂ ಕೂಡ ಅರ್ಥ ಆಗಲ್ಲ. ಯಾಕಂದ್ರೆ ಪರ್ಸನ್ ಟು ಪರ್ಸನ್ ನಾವು ಜಡ್ಜ್ ಮಾಡಕ್ಕಾಗಲ್ಲ, ನಮ್ಮನ್ನ ಬೇರೆಯವ್ರು ಜಡ್ಜ್ ಮಾಡಕ್ಕಾಗಲ್ಲ, ನಾವು ನಮ್ಮನ್ನ ಜಡ್ಜ್ ಮಾಡಕ್ಕಾಗಲ್ಲ. ಹಾಗಾಗಿ ಇದು ಪರ್ಸನ್ ಹೆಂಗೆ ಲೈಫಿಗೆ ಇದನ್ನ ತಗೊಂತಾರೆ ಅನ್ನೋದೇ ಒಂದು ದೊಡ್ಡ ಒಂದು ವಂಡರ್ ಅಂತಾನೆ ಹೇಳ್ಬೋದು. ನಮ್ಮನ್ನ ನಾವು ಜಡ್ಜ್ ಮಾಡ್ಕೋಬಹುದು, ಅದಕ್ಕೆ ಪ್ರಯತ್ನ ಪಡಿ ಅಂತ ನಾವು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಲ್ಲಿ ಹೇಳ್ತೀವಿ. ನಮ್ಮನ್ನ ನಾವು ಜಡ್ಜ್ ನಮ್ಮನ್ನ ಅಂದ್ರೆ ನೀವು ಬೇರೆ ಲೈಫ್ ನಮ್ದೇನೆ ಅಂತಂದ್ರಲ್ಲ ಹಾಗೆ. ಬೇರೆಯವ್ರನ್ನ ತಿದ್ದಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮನ್ನ ನಾವು ಹೌದು. ತಿದ್ಕೋಬಹುದು. ನಮ್ಮನ್ನ ನಾವು ತಿದ್ದುಕೊಂಡು ನಮ್ ಲೈಫನ್ನು ನಾವು ಮಾಡ್ಕೊಡೋದ್ರೆ ಅವಾಗ ಅದು ನಮ್ ಲೈಫಿಗೆ ಹತ್ರ ಬರೋರು ಬಂದೇ ಬರ್ತಾರೆ, ಇದ್ದೇ ಇರ್ತಾರೆ. ಗುಡ್. ತುಂಬಾ ಚೆನ್ನಾಗಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರಿ ರವಿನಾಥ್. ಸೊ ನನಗೆ ಇಲ್ಲಿ ಏನಂದ್ರೆ ನಮ್ಮ ತರಗತಿಯಲ್ಲಿ ಬಂದವರು ಹೀಗೆ ಬೇರೆ ಬೇರೆ ಅವರ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾಗ ಈಗಾಗಲೇ ಕೇಳಿದೆ ನಾನು, ಇಂಟರ್ವ್ಯೂ ಅನುಭವ ಹೇಗಿತ್ತು ಅಂತ ಇಬ್ಬರನ್ನ ಕೇಳಿದ್ದೆ. ಇಲ್ಲಿ ರವಿ ಅವ್ರನ್ನ ಮಾತಾಡ್ಸ್ಬಿಡ್ತೇನೆ. ನೀವು ನನ್ನನ್ನು ಇಂಟರ್ವ್ಯೂ ಮಾಡಿದ ಅನುಭವ ಹೇಗಿತ್ತು? ಎಸ್ ಸರ್, ಬಹಳ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ನಾನು ಸುಮಾರು ಒಂದು 4-5 ಇಂಟರ್ವ್ಯೂ ಅನಿಸ್ತದೆ ಸರ್ ತಮಗೆ ಸಂದರ್ಶನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ನಮಗೆ ಬಹಳ ಆ ಒಂದು ಬೆಳವಣಿಗೆಯನ್ನು ಕಾಣ್ತಾ, ಅಂದ್ರೆ ಸಂದರ್ಶನ ಏನ್ ಮಾಡ್ತಾ ಬಂದೆ, ಅದ್ರಲ್ಲಿ ನನ್ನ ತಪ್ಪುಗಳು ಏನೇನ್ ಆಗ್ತಾ ಇತ್ತು ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ತಾ ಅದರಲ್ಲಿ ನನ್ನ ಒಂದು ಹಂತದ ಒಂದು ಬೆಳವಣಿಗೆ, ನನ್ನನ್ನು ನಾನು ಮಿರರ್ ಅಲ್ಲಿ ನಾನು ಹೇಗೆ ಮಿರರಿಂಗ್ ಅಂತ ಏನ್ ಹೇಳ್ತಿರಲ್ಲ ಸರ್, ಹಾಗೆ ನನ್ನ ಸಂದರ್ಶನದ ಮಟ್ಟ ಅಂದ್ರೆ ಗುಣಮಟ್ಟ ಹೇಗೆ ಇಂಪ್ರೂವ್ ಆಯ್ತು ಅನ್ನೋದು ನಾನು ಸ್ಪಷ್ಟವಾಗಿ ಆ ವಿಡಿಯೋ ಸಂದರ್ಶನ ಆದ್ಮೇಲೆ ನಾನೇ ಒಂದ್ಸರಿ ಅವಲೋಕನ ಮಾಡಿದಾಗ ಆ ಸ್ಪಷ್ಟೀಕರಣ ನನ್ನಲ್ಲಿ ಆಯ್ತು ಸರ್. ಯಾಕೆಂದ್ರೆ ನಾನು ಹೇಗೆ ಒಂದು ಸಂದರ್ಶನವನ್ನು ಕೊಟ್ಟಾಗ, ವಿಷಯವನ್ನ ಆಯ್ದುಕೊಂಡಾಗ ಆ ವಿಷಯದ ಒಂದು ಅಧ್ಯಯನ ಮತ್ತೆ ಅದನ್ನ ಸಂಕ್ಷಿಪ್ತಗೊಳಿಸಿ ಬ್ರೀಫಿಂಗ್ ಮಾಡಿ ಅದನ್ನ ಹೇಗೆ ಪ್ರಾರಂಭ ಮಾಡಬೇಕು, ಅದು ಹೇಗೆ ಒಂದು ವೀಕ್ಷಕರಿಗೆ ಅದನ್ನ ಸೆರೆ ಹಿಡಿಯುವಂತದ್ದಾಗಿರ್ಬೋದು, ಅದನ್ನ ವಿಷಯವನ್ನು ಮಂಡನೆ ಮಾಡ್ತಾ ಅದನ್ನ ಸಂದರ್ಶನ ಮಾಡ್ತಾ ಪ್ರಶ್ನೆಗಳು ಉತ್ತರಗಳನ್ನು ಸಂದರ್ಶನ ಮಾಡ್ತಾ ಮಧ್ಯದಲ್ಲಿ ಅದಕ್ಕೆ ಒಂದು ಜಲಕನ್ನ ಕೊಡ್ತಾ ಅದನ್ನ ಹಂಗೆ ಒಂದು ಒಳ್ಳೆ ಟಿಕಾಪ್ ತಗೊಂಡು ಮತ್ತೆ ಲ್ಯಾಂಡಿಂಗ್ ಮಾಡುವಂತದ್ದು, ಅದನ್ನ ಹಾಗೆ ಒಂದು ಸಂದರ್ಶನ ಕನ್ಕ್ಲೂಷನ್ ಮಾಡುವಂಥದ್ದು. ಈಗ ಸಂಪೂರ್ಣ ಒಂದು ಅನುಭವನ ಬಹಳ ಅದ್ಭುತ ಇದೆ ಸರ್. ಸೊ ಹೀಗಾಗಿ ಬಹಳ ಖುಷಿ ಆಯ್ತು ಸರ್ ಸಂದರ್ಶನ ಮಾಡಿದ ಮೇಲೆ. ಒಂದು ಥ್ಯಾಂಕ್ ಯು ಸರ್. ಎಸ್ ರವಿ, ಥ್ಯಾಂಕ್ ಯು. ನೀವೆಲ್ಲ ನೋಡಿದವ್ರಿಗೆ ಏನು ಅನ್ನಿಸ್ತು, ನಮ್ಮ ಪಾರ್ಟಿಸಿಪೆಂಟ್ಸ್ ಅನಿಸಿಕೆಗಳು ಹೇಗೆ ಅನ್ನಿಸ್ತು, ಕಾಮೆಂಟ್ ಮಾಡೋದು ತಾನೇ ನಮಗೆ ಗೊತ್ತಾಗೋದು. ದಯವಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ. 4 ಜನಕ್ಕೆ ಈ ರೀತಿಯ ಸಕಾರಾತ್ಮಕ ವಿಚಾರಗಳು ಗೊತ್ತಾಗಬೇಕು ಜೀವನದಲ್ಲಿ. ಈಗ ನೋಡಿ, ಒಂದಿಬ್ರು ಹೇಳಿದ್ರು, ನಮ್ಮಲ್ಲಿ ನೆಗೆಟಿವ್ ಪೀಪಲ್ ಅಂದರೆ ನೆಗೆಟಿವ್ ಅಂದರೆ ಬೇಜಾರು ಮಾಡ್ಕೋತೀವಿ. ಈಗ ನಮ್ಮಿಬ್ರು ಪಾರ್ಟಿಸಿಪೆಂಟ್ಸ್ ಬೇಜಾರೇ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ ಸರ್, ಅವರೆಲ್ಲ ಪಾಠ ಕಲಿಸ್ತಾರೆ ನಮಗೆ, ಅದು ಪಾಸಿಟಿವ್ ಅಂದರು. ಹಾಗೆ ನಾವು ನೋಡೋ ರೀತಿ ಬದಲಾಗ್ತದೆ. ಆ ನೋಡೋ ರೀತಿ ಬದಲು ಮಾಡ್ಕೊಳ್ಳೋದು ಹೆಂಗೆ ಅಂತ ನಾವು ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್ ಅಂತ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಅದು ಆಗಸ್ಟ್ 3ನೇ ತಾರೀಕು ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತದೆ. ನಮ್ಮ ಕಚೇರಿಗೆ ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. 9341259267ಗೆ ಕರೆ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.